invite you to join with us this Sunday morning and worship the Lord with all your heart. Bible says, worship thy Lord God with all your heart, with all your understanding, with all the things you have, with all your strength. And that Bible says, worship the Lord. God seeks people who worship Him in truth and in spirit. John 4:24. Bible said, God is searching such people, those who worship Him in truth and in spirit. This morning, this Sunday morning, we greet you even as you are in your house listening through to this video. I pray the presence of God will manifest upon you. ನೀವು ಮನೆಯಲ್ಲಿ ಇದ್ದುಕೊಂಡು ಈ ಆರಾಧನೆಯನ್ನು ಈ ವಿಡಿಯೋವನ್ನು ನೀವು ವೀಕ್ಷಿಸುವಾಗ ನಾನು ನಂಬುತ್ತೇನೆ, ನಾನು ಪ್ರಾರ್ಥಿಸುತ್ತೇನೆ, ದೇವರ ಪ್ರಸನ್ನತೆ ನಿಮ್ಮನ್ನು ತಾಕುವಂತದ್ದಾಗಿದೆ, ದೇವರ ಶಕ್ತಿ ನಿಮ್ಮನ್ನು ತಾಕುವಂತದ್ದಾಗಿದೆ. ಅದಕ್ಕಾಗಿ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ನಾವೆಲ್ಲರ ಜೊತೆ ಸೇರಿ ಆರಾಧನೆ ಮಾಡೋಣ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ ಎಂಬ ಕನ್ನಡ ಹಾಡನ್ನು ಹಾಡುವಾಗ ನಾವು ದೇವರನ್ನು ಸ್ತುತಿ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳ ಮೇಲೆತ್ತಿ ನಿನ್ನನೆಂದು ಸ್ತುತಿಸುವೆನು. ಎಲ್ಲರ ಜೊತೆಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳ ಮೇಲೆತ್ತಿ ನಿನ್ನನೆಂದು ಸ್ತುತಿಸುವೆನು. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನೇ, ಓ ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳ ಮೇಲೆತ್ತಿ ನಿನಗೆಂದು ಸ್ತುತಿಸುವೆನು. ಸ್ತುತಿಗೆ ಯೋಗ್ಯನೇ ಮಹಿಮೆ, ಮಹಿಮೆ ನಿನಗೆ, ಕರಗಳ ಮೇಲೆತ್ತಿ ನಿನಗೆಂದು ಸ್ತುತಿಸುವೆನು. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ ಏಸಪ್ಪ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You deserve all glory and the honor. Lord, I lift my hands in worship as I lift your holy name. You deserve the glory and the honor. Lord, I lift my hands in worship as I lift your holy name. For you are great, you do miracles so great.
let us lift up our hands and begin to worship the Lord. Jesus, you are the creator. Nothing is too hard for you. Nothing is impossible for you. ಕರ್ತನಾದ ದೇವನೇ, ಸರ್ವಶಕ್ತನಾದ ದೇವನೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲಪ್ಪ. ನಿನಗೆ ಆಗದೇ ಇರುವಂತ ಕಾರ್ಯವು ಒಂದು ಇಲ್ಲ ಸ್ವಾಮಿ. ನಿನಗೆ ಕಠಿಣವಾದದ್ದು ಒಂದು ಇಲ್ಲಪ್ಪ. ಈ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಾದಂತ ದೇವನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ನ ಸಮ್ಮುಖದಲ್ಲಿ ನಮ್ಮ ತಲೆ ಬಾಗುತ್ತೇವಪ್ಪ. ನಿನ್ನ ನಾಮವನ್ನು ಘನಪಡಿಸುತ್ತೇವೆ, ನಿನ್ನ ನಾಮವನ್ನು ಕೀರ್ತಿಸುತ್ತೇವೆ. ಎಲ್ಲರ ಜೊತೆಯಾಗಿ ನಾವು ಆರಾಧನೆ ಮಾಡೋಣ. ಈ ಮುಂಜಾನೆ ಸಮಯದಲ್ಲಿ ದೇವದುರ್ಗ ಸಭೆಯವರಿಗಾಗಿ ನಿಮಗೆ ನಾನು ಕರೆ ಕೊಡುತ್ತೇನೆ. ನಿನ್ನ ಮನೆಯಲ್ಲಿ ಯೂಟ್ಯೂಬ್ ಮೂಲಕವಾಗಿ ಈ ಒಂದು ಸಂದೇಶವನ್ನು ಆರಾಧನೆಯನ್ನು ನೋಡುವಾಗ ನೀನು ಮೊಣಕಾಲಾಗಿ ದೇವರೊಂದಿಗೆ ನೀನು ಆರಾಧನೆ ಮಾಡು. ಕರ್ತನೇ, ನನ್ನ ಸೃಷ್ಟಿಗೆ ಯಜಮಾನನು ನೀನು, ಸರ್ವ ಸೃಷ್ಟಿಗೆ ಯಜಮಾನನು ನೀನು ಆರಾಧನೆ ಮಾಡು. ಜಾಲಹಳ್ಳಿನಲ್ಲಿರುವಂತ ಕಾರುಣ್ಯ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆ, ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ಈ ಒಂದು ಸರ್ಕಾರದ ನಿರ್ಬಂಧದ ನಿಮಿತ್ತವಾಗಿ ನಾವು ಎಲ್ಲಿ ಕೂಡ ಹೋಗೋದಕ್ಕೆ ಆಗುತ್ತಾ ಇಲ್ಲ. ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದಕ್ಕೆ ಆಗುತ್ತಾ ಇಲ್ಲ. ಅದರ ಮಧ್ಯದಲ್ಲಿ ದೇವರು ಈ ಆನ್ಲೈನ್ ಮೂಲಕದ ಸಹಾಯ ಬಾಗಿಲು ತೆಗೆದಿದ್ದಾನೆ. ಈ ಯೂಟ್ಯೂಬ್ ಅನ್ನು ನೀವು ನೋಡುವಾಗ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ನೀನು ದೇವರನ್ನು ವಿಶೇಷವಾದ ರೀತಿಯಲ್ಲಿ ಆರಾಧನೆ ಮಾಡು. ಕಣ್ಣೀರಿಂದ ಆರಾಧನೆ ಮಾಡು, ಮನಪೂರ್ವಕವಾಗಿ ಆರಾಧನೆ ಮಾಡು, ಸಂತೋಷದಿಂದ ಆರಾಧನೆ ಮಾಡು. ದೇವರು ನಿನ್ನ ಸಮ್ಮುಖ, ದೇವರ ಪ್ರಸನ್ನತೆ ನಿನ್ನ ಮಧ್ಯದಲ್ಲಿ ಇಳಿದು ಬಂದ ಆತನು ನಿನ್ನನ್ನು ತಾಗುತ್ತಾನೆ. Oh, thank you, Jesus. Hallelujah. ಎಲ್ಲರೂ let us begin to worship the Lord. Oh, thank you, Lord. Riba sandarba kurava shandaraba. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯು ಕಾಯುವವ ನೀನೇ. ನನ್ನ ಹೃದಯ ಸ್ಥಿರವಾಗಿ ನಿನ್ನೆ ನಂಬಿದೆ. ಸರ್ವ ಸೃಷ್ಟಿಗೆ ಯಜಮಾನ, ಹೌದಪ್ಪ, ಸರ್ವ ಸೃಷ್ಟಿಗೆ ಯಜಮಾನನು ನೀನಪ್ಪ. ಸರ್ವ ಸೃಷ್ಟಿಯನ್ನು ಕಾಯುವ ದೇವರು ನೀನಪ್ಪ. ಕರ್ತನೇ, ರೋಗದ ಮಧ್ಯದಲ್ಲಿ, ಮರಣದ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ಅನಾನುಕೂಲಗಳ ಮಧ್ಯದಲ್ಲಿ ನಾವು ಕರ್ತನೇ ನಿನ್ನನ್ನು ಸ್ತುತಿಸುತ್ತೇವೆ, ಶಿರವಾಗುತ್ತೇವೆ. ನೀನೇ ದೇವರು, ಒಡೆಯನು, ರಾಜನು, ಸರ್ವಶಕ್ತನಾದ ದೇವರೇ, ಯೆಹೋವ ದೇವನೇ.
देना। हम है तेरी हाथों की रचना, वो है तेरी हाथों की रचना। हम पर रहे तेरी करुणा, ओ तन मन धन हमारा तेरा, इन शैतान को छूने ना देना। हालेलुया, आमेन। ओ हालेलुया, आमेन। Lord Jesus, we are worshiping, worshiping. Oh, Sandharma Gura Rama Sandharma, Andharma Gura Sandharma. Oh, Rima Sandharma Gura Rama Sandharma, Rima Sandharma Gura Sandharma, Rima Sandharma Gura Hallelujah, अब तू नहीं है किनारा, धीरज को हमारे बढ़ाना। ओ जीवन की इस नैया को भवसागर में कोने ना देना। अब तू नहीं है किनारा, धीरज को हमारे बढ़ाना। जीवन की इस नैया को, जीवन की इस नैया को भवसागर में खोने ना देना। हालेलुया, ओ रिमा सकोरा मकुरमा शंदरमा, रिमा दियंदा रघुना मनसमा, रिमा कुरामा रमा शंदरमा। Hallelujah. Worship Him. Jesus, we worship Him. Oh, ಯೇಸಪ್ಪ, ನಿನ್ನನ್ನು ಆರಾಧಿಸುತ್ತೇವೆ. Oh, ರಿಮಾ ಕುರಾಮ ರಮ ಸಂದರಮ. Hallelujah. Oh, hallelujah. Hallelujah. Thank you, Lord. ಸರ್ವಶಕ್ತನಾದ ದೇವನೇ, ಕರ್ತನಾದ ಯೇಸುವೆ, ಈ ಸುಂದರ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ನಿನ್ನ ಪ್ರಸನ್ನತೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ, ತುಂಬು ಹೃದಯದಿಂದ ನಿನ್ನನ್ನು ಪ್ರೀತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ಸನ್ನಿಧಿ ಸೇವೆಯನ್ನು ಮಾಡುತ್ತೇವೆ. ಅಪ್ಪ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಡ್ಯಾಡಿ, ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತಾಡು. Let the word of God begin to do new things in our life, oh God. Daddy, speak to us. Holy Spirit of God, take charge over our lives. You be the Alpha and Omega, Lord. Lord, begin to do things, oh God. Lord, we are hungry and thirsty for your presence. We are hungry for your word, oh God. ನಿನ್ನ ವಾಕ್ಯಕ್ಕಾಗಿ ನಾವು ದಾಹವುಳ್ಳವರಾಗಿದ್ದೇವೆ. ನಿನ್ನ ವಾಕ್ಯಕ್ಕಾಗಿ ನಾವು ಹಸುವುಗೊಂಡಿದ್ದೇವೆ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತಾಡು. ಎಲ್ಲ ಮಹಿಮೆ, ಘನತೆ, ಗೌರವ, ಸ್ತೋತ್ರ ನಿನಗೆ ಸಮರ್ಪಿಸ್ತೇವೆ. ಯೇಸುವಿನ ಜೀವಿಸುವ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. Praise Lord. We thank God for His wonderful presence. Even as we worship Lord, we want to sing so many songs. We want to sing with music, with stringed instruments, with drums, guitar and keyboard. We want to worship the Lord. But it is time to listen God's word also. ದೇವರ ವಾಕ್ಯವನ್ನು ಕೇಳುವಂತ ಸಮಯ, ದೇವರ ವಾಕ್ಯವನ್ನು ಆಲಿಸುವಂತ ಸಮಯ. ಈ ವಾಕ್ಯವನ್ನು ಯಾರು ಕೇಳುತ್ತಾರೋ, ಈ ವಾಕ್ಯವನ್ನು ಯಾರು ಕೈಗೊಂಡು ನಡೆಯುತ್ತಾರೋ, ಇದರಲ್ಲಿ ಬರೆಯಲ್ಪಟ್ಟಿರುವಂತಹ ಎಲ್ಲ ಮಾತುಗಳನ್ನು ಯಾರು ಮನಪೂರ್ವಕವಾಗಿ ವಿಧೇಯುಳ್ಳವರಾಗಿ
ಅವರು ಇದನ್ನು ಕೈಗೊಂಡು ಜೀವಿಸುತ್ತಾರೋ ದೇವರವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸುತ್ತಾನೆ. God will bless them in a unique way. Bible says those who observe, those who practice, those who obey, and those who do the word of God, those who do the will of God, they will surely be blessed by God. Bible says. This morning I want to share God's word for you from Psalms 68th chapter 19th verse. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನ. Psalms 68th chapter 19th verse. I want to share from God's word. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನ. Thank you Lord Jesus. I will read it for you in Kannada. I will read it for you in English also. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನ. ಪ್ರತಿದಿನವೂ ನಮ್ಮನ್ನು ಮೇಲುಗಳಿಂದ ತುಂಬಿಸು. In English Bible says God loads us every day. I want to highlight the word each day. ಪ್ರತಿದಿನವೂ ಎಂಬ ಮಾತನ್ನು ನಾನು ಅದನ್ನು ಮುನ್ನೋಟವಾಗಿ ಅಥವಾ ಶಿರೋನಾಮವಾಗಿ ಅಥವಾ ಒಂದು ಮುಖ್ಯವಾಗಿರುವಂತ ಮಾತಾಗಿ ಈ ವಾಕ್ಯದಿಂದ ನಾನು ಹೇಳುತ್ತೇನೆ. Bible says He loads us, He blesses us, He gives us on daily way. ಪ್ರತಿದಿನವೂ. That is why when Jesus was praying, disciples were so curious of Jesus' prayer life. ಯೇಸುವಿನ ಪ್ರಾರ್ಥನೆ ಜೀವಿತವನ್ನು ಶಿಷ್ಯರು ನೋಡುವಾಗ ಅವರಿಗೆ ಒಂದು ಪ್ರಶ್ನೆ, ಅವರಿಗೆ ಏನೋ ಒಂದು ಆಕರ್ಷಣೆ ಯೇಸುವಿನ ಪ್ರಾರ್ಥನೆಯ ಬಗ್ಗೆ. That is why they went to Jesus and asked him, Jesus, teach us to pray. ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು ಎಂದು ಕೇಳಿದರು. They never asked Jesus, teach us how to do healings. They never asked Jesus, teach us how to do prophecies. They never asked Jesus, teach us how to raise the dead. No. They never asked such things. They only asked, anything they asked from Jesus was, Jesus, teach us to pray. ಏನಾದರೂ ಅವರು ಯೇಸು ಸ್ವಾಮಿ ಹತ್ರ ಕೇಳಿರುವುದಾದ್ರೆ ಯೇಸುವಿನ ಹತ್ರ ಅವರು ಕೇಳಿರುವಂತದ್ದು ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಗಮನಿಸಿರಿ, ಆತನನ್ನು ಹಿಂಬಾಲಿಸುವಂತ ಶಿಷ್ಯರು ನಮಗೆ ಸ್ವಸ್ಥತೆ ಮಾಡೋದು ಕಲಿಸು ಅಂತ ಕೇಳಲಿಲ್ಲ, ಗುಣಪಡಿಸೋದು ಕಲಿಸು ಅಂತ ಕೇಳಲಿಲ್ಲ, ಸತ್ತವರನ್ನು ಎಬ್ಬಿಸೋದು ಕಲಿಸು ಅಂತ ಕೇಳಲಿಲ್ಲ, ಅದ್ಭುತಗಳನ್ನು ಮಾಡೋದು ಕಲಿಸು ಅಂತ ಅವರು ಕೇಳಲಿಲ್ಲ. ಆದ್ರೆ ಅವರು ಕೇಳಿರುವಂತ ಒಂದೇ ಮಾತು, ಯಾಕಂದ್ರೆ ಯೇಸುವಿನ ಪ್ರಾರ್ಥನೆ ಜೀವಿತದಿಂದ ಅವರು ಅಷ್ಟು ಆಕರ್ಷಿಸಲ್ಪಟ್ಟರು. The prayer life of Jesus attracted them. That is why disciples went to Jesus and asked, Jesus, teach us to pray. And Jesus took time to teach his disciples to pray. ಪ್ರಾರ್ಥನೆ ಮಾಡುವುದಕ್ಕೆ ಯಾವ ರೀತಿ ಪ್ರಾರ್ಥಿಸಬೇಕು, ಏನನ್ನು ಪ್ರಾರ್ಥಿಸಬೇಕು, ಯಾವ ಸಮಯದಲ್ಲಿ ಪ್ರಾರ್ಥಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು, ಏನೆಲ್ಲ ಪ್ರಾರ್ಥಿಸಬೇಕು ಎಂಬುದಾಗಿ ಯೇಸು ಶಿಷ್ಯರಿಗೆ ಕಲಿಸುವುದಕ್ಕೆ ಸಮಯ ತೆಗೆದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರ. ಎರಡನೇದು, ಪ್ರಾರ್ಥನೆಯ ಮಧ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುತ್ತಾನೆ. ಪ್ರಾರ್ಥನೆಯನ್ನು ಹೇಳಿಕೊಂಡು ಬರುತ್ತಾ ನೋಡ್ರಿ, ಅದನ್ನು ನಾವು ಕಂಠಪಾಠವಾಗಿ ಹೇಳುತ್ತೇವೆ. ತಂದೆಯ ಪ್ರಾರ್ಥನೆ ಅಂತ ಹೇಳುತ್ತೇವೆ, ಫಾದರ್ಸ್ ಪ್ರೇಯರ್, ದ ಲಾರ್ಡ್ಸ್ ಪ್ರೇಯರ್ ಅಂತ ನಾವು ಹೇಳುತ್ತೇವೆ. ಆ ಪ್ರಾರ್ಥನೆಯಲ್ಲಿರುವಂತ ರಹಸ್ಯ ಎಷ್ಟೋ ವಿಶಾಲವಾಗಿದೆ. When we go from one level to another level meditating the Lord's prayer, it is so vast. ಆದ್ರೆ ದೇವರಿಗೆ ಸ್ತೋತ್ರ, in the middle point Jesus places something. He tells them to ask God for your daily bread. ಅನುದಿನ, ಪ್ರತಿದಿನ, every day. ಅವರು ರೊಟ್ಟಿಗಾಗಿ ಪ್ರಾರ್ಥನೆ ಮಾಡಂತೆ ಯೇಸು ಕೇಳಿದರು. ಆದ್ರೆ ರೊಟ್ಟಿಗಾಗಿ ಪ್ರಾರ್ಥನೆ ಮಾಡೋದು ನಾನು ಹೇಳ್ತಾ ಇಲ್ಲ. ಅನುದಿನ ಎಂಬ ಈ ಪದವನ್ನು, ಎವ್ರಿ ಡೇ ಎಂಬ ಈ ಶಬ್ದವನ್ನು ನಾನು ಅದನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ. ಗಮನಿಸಿರಿ, ದೇವರು ಪ್ರತಿದಿನ ಅದ್ಭುತ ಮಾಡುವ ದೇವರು. ಆಮೆನ್, ಹಲ್ಲೆಲೂಯಾ. ಐ ವಾಂಟ್ ಟು ಹೈಲೈಟ್ ದ ವರ್ಡ್ ಈಚ್ ಡೇ, ಎವ್ರಿ ಡೇ. ಪ್ರತಿದಿನ ಎಂಬ ಈ ಶಬ್ದವನ್ನು ನಾನು ಹೈಲೈಟ್ ಮಾಡುತ್ತಾ ಇದ್ದೇನೆ. ದೇವರು ಪ್ರತಿದಿನ
ಆತನ ಅದ್ಭುತ ಮಾಡೋಕೆ ಶಕ್ತನಾಗಿದ್ದಾನೆ. ಸರ್ಕಾರಗಳು ಮುಚ್ಚಿ ಹೋಗಬಹುದು, ಗೌರ್ಮೆಂಟ್ಗಳು ಮುಚ್ಚಿ ಹೋಗಬಹುದು, ಎಕನಾಮಿ ಬಿದ್ದು ಹೋಗಬಹುದು, GDP ಬಿದ್ದು ಹೋಗಬಹುದು, ಲೋಕದ ಪರಿಸ್ಥಿತಿ ಏನೇ ಆಗಿರಬಹುದು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಪರಲೋಕಕ್ಕೆ ಎಂದು ನಷ್ಟ ಇಲ್ಲ. ದ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ನಾಟ್ ಅಂಡರ್ ಕ್ರೈಸಿಸ್. ದೇವರು ಎಂದು ಕೂಡ ಆತನು ತುರ್ತು ಪರಿಸ್ಥಿತಿಗೆ ಗುರಿಯಾದವನಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. God has never come under any emergency situation. He is the king, he is the ruler, he is the giver. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, he daily loads us with good things. ಗಮನಿಸಿರಿ, ಈ ಮುಂಜಾನೆ ಸಮಯ ಪ್ರತಿದಿನ ಅಥವಾ ಅನುದಿನ, ಪ್ರತಿದಿನ ಎಂಬ ಈ ಪದವನ್ನು ನಾನು ಹೇಳುತ್ತಾ ಇರುವಾಗ ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನ 23ನೇ ವಚನ ನನಗೆ ಜ್ಞಾಪಕ ಬರ್ತಾ ಇದೆ. ಲ್ಯಾಮೆಂಟೇಷನ್ಸ್ 3rd verse 3rd chapter, please pardon, 3rd chapter 22 and 23. Bible says, because of his compassion, because of his mercies, we are not consumed. Hallelujah. ಈ ಮುಂಜಾನೆ ಸಮಯದಲ್ಲಿ ಈ ಕೊರೋನಾ ವೈರಸ್ ಎಂಬ ಈ ಸೋಂಕಿನ ಮಧ್ಯದಲ್ಲಿ ದೇಶಗಳು, ರಾಜ್ಯಗಳೆಲ್ಲ ಲಾಕ್ ಡೌನ್ ಆಗಿದೆ. ನಾನು ದೊಡ್ಡವನು, ನಾನು ಬಲಿಷ್ಠನು, ಐ ಆಮ್ ದ ಗ್ರೇಟ್ ನೇಷನ್, ಮೈ ಕಂಟ್ರಿ ಇಸ್ ದ ಫಸ್ಟ್ ಕಂಟ್ರಿ, ನನ್ನ ದೇಶ ದೊಡ್ಡದು, ನನ್ನ ದೇಶ ದೊಡ್ಡದು ಎಂಬುದಾಗಿ ಹೇಳಿಕೊಳ್ಳುವಂತ ಬಲಿಷ್ಠವಾಗಿರುವಂತ ರಾಷ್ಟ್ರಗಳು, ಸೋ ಕಾಲ್ಡ್ ಪವರ್ಫುಲ್ ನೇಷನ್ಸ್ ಹ್ಯಾವ್ ಶಟ್ ಡೌನ್. ದೇ ಆರ್ ಕ್ಲೋಸ್ಡ್ ನೌ. ದೇ ಹ್ಯಾವ್ ಪುಟ್ ಐಸೋಲೇಷನ್. ಯಾರು ಹೊರಗೆ ಬರಬಾರದು ಎಂಬುದಾಗಿ ಆಜ್ಞೆಯನ್ನು ಹಾಕಿದ್ದಾರೆ. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ಈ ಮುಂಜಾನೆ ಸಮಯದಲ್ಲಿ ನಾನು ಈ ಮಾತನ್ನು ಹೇಳುತ್ತಾ ಇರುವಾಗ ನನ್ನ ಹೃದಯದಲ್ಲಿ ಒಂದು ಸಂತೋಷ. ದೇವರ ಕೃಪೆ, ಅನುಗ್ರಹ, ಕನಿಕರದ ನಿಮಿತ್ತವಾಗಿ ನಾವು ನಾಶವಾಗಲಿಲ್ಲ. ಈ ಮುಂಜಾನೆ ಸಮಯದಲ್ಲಿ ಬಿಕಾಸ್ ಆಫ್ ಗಾಡ್ಸ್ ಮರ್ಸಿ ಎವ್ರಿ ಡೇ, ಬೈಬಲ್ ಸೇಸ್, ಆತನ ಕನಿಕರ, ಆತನ ದಯೆ, ಆತನ ದೀರ್ಘಶಾಂತತೆ, ಆತನ ಕೃಪೆ, ಆತನ ವಾತ್ಸಲ್ಯ ಪ್ರತಿದಿನ ನೂತನವಾಗಿದೆ. ಹಲ್ಲೆಲೂಯಾ. ನಮ್ಮ ಕರಗಳು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಎವ್ರಿ ಡೇ the mercies of God are new. He loads us with new mercy. ಈಗ ನಮಗೆ ಗೊತ್ತಾಗುತ್ತಾ ಇದೆ, ನಮ್ಮ ಉಸಿರಾಟ ಕೂಡ ದೇವರು ಕೊಟ್ಟಿರುವಂತಹ ಒಂದು ಬಹುಮಾನ. He has gifted us, He has loaded us. ಅದಕ್ಕೆ ಉಚಿತವಾಗಿ ನಾವು ಉಸಿರಾಡುತ್ತಾ ಇದ್ದೇವೆ. ನಮ್ಮ ಶ್ವಾಸಕೋಶದಿಂದ ಮೂಗಿನಿಂದ ಶ್ವಾಸಕೋಶಕ್ಕೆ ಆ ಗಾಳಿ ಹೋಗಿ ಬರುವಾಗ ನಾವು ಬದುಕುತ್ತಾ ಇದ್ದೇವೆ. ಇದಕ್ಕೆ ಕಾರಣ ಯಾರು? ಕಾರಣ ದೇವರ ಕೃಪೆ, ದೇವರ ವಾತ್ಸಲ್ಯ, ದೇವರ ಮಹಾ ಅನುಗ್ರಹ. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, God loads us with daily, ಪ್ರತಿದಿನ He loads us with daily benefits. Bible says, ಆತನು ಪ್ರತಿದಿನ ನಮ್ಮನ್ನು ಆಶೀರ್ವದಿಸುತ್ತಾನೆ. 40 ವರ್ಷಗಳ ಕಾಲ ಗಮನಿಸಿರಿ, ಒಂದು ದಿನ ಅಲ್ಲ, 21 ದಿನ ಲಾಕ್ ಡೌನ್ ಅಲ್ಲ, 3 ತಿಂಗಳ ಲಾಕ್ ಡೌನ್ ಅಲ್ಲ, 40 years, 40 ಪರಿಪೂರ್ಣವಾದ ವರ್ಷಗಳು ದೇವರು ಇಸ್ರಾಯೇಲರನ್ನು ನಡೆಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. It is not 21 days, it is not 40 days, it is full 40 years. 40 ವರ್ಷಗಳ ಕಾಲ ದೇವರು ತನ್ನ ಪ್ರಜೆಗಳನ್ನು ನಡೆಸಿರುವಂತ ಸಾಕ್ಷಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ಸಾಕ್ಷಿಯನ್ನು ಇವತ್ತು ನಾವು ನಂಬಬೇಕು. Believe the works of God. Believe what God has accomplished. ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಏನೇನು ಸಾಧಿಸಿದನೋ ಅದನ್ನು ನಾವು ನಂಬುವಾಗ ನಾವು ಬದುಕಿಕೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಾವು ಐ ವಾಂಟ್ ಟು ಗೋ ಬ್ಯಾಕ್. ಒಂದು ಸತಿ ನಾವು ಆಲೋಚನೆ ಮಾಡೋಣ. 40 ವರ್ಷಗಳು ದೇವರು ಹೇಗೆ ನಡೆಸಿದನು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಹಾಕಿಕೊಂಡಿರುವಂತ ಚಪ್ಪಲಿ ಸವದೋಗಲಿಲ್ಲ. ದೇರ್ ಫುಟ್ವೇರ್ ವೇರ್ ನೆವರ್ ವರ್ನ್ ಔಟ್. ಅವರು ಹಾಕಿಕೊಂಡಿರುವಂತ ಬಟ್ಟೆ ಅದರಿಂದ ಒಂದು ದಾರ ಕೂಡ ಬಿಚ್ಚಲ್ಪಟ್ಟಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಅಷ್ಟು ಸೂಕ್ಷ್ಮವಾಗಿ ದೇವರು ಅವರನ್ನು ನಡೆಸಿದ. ಫಾರ್ 40 years their footwear was never worn out. Their dress, no thread came out. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. There was no one feeble, Bible says. ಯಾರು ಕೂಡ ಬಲಹೀನರಾಗಿರಲಿಲ್ಲ ಎಂಬುದಾಗಿ 40 ವರ್ಷಗಳು ಅವರು ಆರೋಗ್ಯವಂತರಾಗಿದ್ದರು. ಫಾರ್ ಫುಲ್ 40 years ಅರಣ್ಯದಲ್ಲಿ, ಡೆಸರ್ಟ್ ನಲ್ಲಿ ಮಕ್ಕಳು ಹಾಕೊಂಡು ಸಂಸಾರ ಇಟ್ಕೊಂಡು
ಗಂಟು ಮೂಟೆ ಕಟ್ಟಿಕೊಂಡು ಅವರು ಯಾತ್ರಿಕರಾಗಿ ಪ್ರಯಾಣ ಮಾಡುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬರು ಕೂಡ ರೋಗಿ ಆಗಿರಲಿಲ್ಲ. Hallelujah. I want to stress this word once again. No one was sick, no one was weak, no one was feeble for full 40 years. ಇನ್ನೊಂದು ಹಂತಕ್ಕೆ ಹೋಗ್ತಾ ಇದ್ದೇವೆ. 40 ವರ್ಷ ಪ್ರತಿದಿನ ವಾಕ್ಯದಲ್ಲಿ ಓದಲ್ಪಟ್ಟಿರೋ ಪ್ರಕಾರ ಪ್ರತಿದಿನ, ಎಲ್ಲರೂ ಹೇಳೋಣ ಪ್ರತಿದಿನ. ಲೆಟ್ ಅಸ್ ಓಪನ್ ಅವರ್ ಮೌತ್ ಅಂಡ್ ಸೇ ಎವ್ರಿ ಡೇ. ಎಲ್ಲರೂ ಹೇಳೋಣ ಜೋರಾಗಿ, ಎವ್ರಿ ಡೇ, ಎವ್ರಿ ಡೇ. ಪ್ರತಿದಿನ ಪರಲೋಕದಿಂದ ದೇವದೂತರ ಆಹಾರವನ್ನು, ಪರಲೋಕದ ಮನ್ನವನ್ನು ಎವ್ರಿ ಡೇ, ಪ್ರತಿದಿನ God sent manna before their tents. ಅವರ ಬಾಗಿಲು ತೆರೆದ ತಕ್ಷಣನೇ ಅವರ ಮನೆ ಸುತ್ತಲೂ, ಅವರ ಅಂಗಳದಲ್ಲಿ, ಅವರು ಹಾಕಿಕೊಂಡಿರುವಂತಹ ಗೂಡಾರದ ಮುಂದೆ ಪ್ರತಿದಿನ ದೇವರವರಿಗೆ ಊಟ ಕೊಟ್ಟ. ಪ್ರತಿದಿನ ವೇಗವಾದ ಗಾಳಿ ಬೀಸಿತು. ಗಮನಿಸ್ರಿ, ಇವರು ಗೂಡಾರಗಳನ್ನು ಹಾಕಿಕೊಂಡಿದ್ದಾರೆ. ಗಾಳಿ ಬೀಸುವಾಗ ಅವರಿಗೆ ಭಯ, ಅಯ್ಯೋ ನಮ್ಮ ಗೂಡಾರ ಕಿತ್ಕೊಂಡು ಹೋಗ್ತದೇನೋ, ಈ ನಮ್ಮ ಗೂಡಾರ ಹಾಕಿಕೊಂಡಿದ್ದೇವೆ, ಇಂಥ ಅರಣ್ಯದಲ್ಲಿ ಹಾಕಿದ್ದೇವೆ, ಇದು ಕಿತ್ಕೊಂಡು ಆರೋಗ್ಬಿಟ್ರೆ ನಮ್ಗೆ ಯಾರೇನು ಮಾಡ್ತಾರೆ ಎಂಬುದಾಗಿ ಇಸ್ರಾಯೇಲರು ಆಲೋಚನೆ ಮಾಡ್ತಾ ಇದ್ರೇನೋ. ಆದ್ರೆ ದೇವರು ಗಾಳಿ ತಂದಿದ್ದು ಗೂಡಾರ ಕಿತ್ಕೊಂಡು ಹೋಗಕ್ಕಲ್ಲ. ಬೇರೆ ಕಡೆಯಿಂದ ದೇವರ ಗಾಳಿ ನಿಮಿತ್ತವಾಗಿ ಅವರಿಗೆ ಅಡವಿಯ ಕೋಳೆಗಳು ಬಂದು ಅವರ ಟೆಂಟ್ ಮುಂದೆ ಬಿದ್ದು. ಆಮೇಲೆ ಹಲ್ಲೆಲೂಯಾ. ಬಿಕಾಸ್ ಆಫ್ ದಟ್ ವಿಂಡ್, birds of the air, birds of the forest came down before their tent. ದೇವರು ಏನಾದ್ರೂ ಒಂದು ಗಾಳಿ ತರುವುದಾದ್ರೆ ಅದರ ಹಿಂದೆ ನೀನು ಅನ್ಕೊಳ್ಬೇಕು, ಆತನು ಏನೋ ಉಪಕಾರವನ್ನು ಮಾಡ್ತಾ ಇಲ್ಲ. ಆಮೇಲೆ ಅದು ನಮಗೆ ಬಿರುಗಾಳಿಯಾಗಿ ಕಾಣಬಹುದು, ಅದು ನಮಗೆ ತೂಫಾನ್ ಆಗಿ ಕಾಣಬಹುದು, ಅದು ನಮಗೆ ಲಾಕ್ ಡೌನ್ ಆಗಿ ಕಾಣಬಹುದು. ಎಷ್ಟು ಸಂತೋಷ! ಈ ಒಂದು ಲಾಕ್ ಡೌನ್ ಸಮಯದಲ್ಲಿ ದೇವರ ವಾಕ್ಯವನ್ನು ಹೆಚ್ಚು ಓದಬಹುದು, ಹೆಚ್ಚು ಪ್ರಾರ್ಥನೆ ಮಾಡಬಹುದು, ಹಾಡುಗಳನ್ನು, ದೇವರ ಸ್ತುತಿ ಹಾಡುಗಳನ್ನು ಹೆಚ್ಚು ಕೇಳಬಹುದು, ಕುಟುಂಬದ ಸಮಯವನ್ನು ಹೆಚ್ಚು ಕಳೆಯಬಹುದು. ಮನೆಯಲ್ಲಿ ಇದ್ದುಕೊಂಡು ಕುಟುಂಬದ ಬಗ್ಗೆ, ತಂದೆ ತಾಯಿ ಬಗ್ಗೆ, ಮಕ್ಕಳ ಬಗ್ಗೆ ಮತ್ತು ಇರುವಂತ ವಿಷಯಗಳ ಬಗ್ಗೆ ನಾವು ಏನೆಲ್ಲ ಹತ್ರವಾಗಿ ನಿರ್ಣಯಗಳನ್ನು ಮಾಡಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ, James 1:17. James 1:17 Bible says, every good gift and every perfect gift comes from the Father of lights, in whom there is no variation and there is no shadow of turning. Hallelujah. ದೇವರ ನಾಮಕ್ಕೆ ಸ್ತೋತ್ರ. ಕನ್ನಡದಲ್ಲಿ ನಾನು ಅದನ್ನು ನಿಮಗಾಗಿ ಓದುತ್ತೇನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಪ್ರತಿಯೊಂದು ಒಳ್ಳೆಯ ದಾನವು, ಸಂಪೂರ್ಣವಾದ ಪ್ರತಿಯೊಂದು ಮೇಲಣ ಸಂಪೂರ್ಣವಾದ ಪ್ರತಿ ವರವು, ಕ್ಷಮಿಸಿರಿ, ಒಳ್ಳೆ ದಾನವು, ಸಂಪೂರ್ಣವಾದ ಪ್ರತಿ ವರವು, ಅವು ಬೆಳಕುಗಳ ತಂದೆಯಿಂದ ಇಳಿದು ಬರುತ್ತವೆ. ಆಮೆನ್. ಹಲ್ಲೆಲೂಯಾ. ಎವ್ರಿ ಗುಡ್ ಗಿಫ್ಟ್ and perfect gift, every complete gift, it comes from the Father above. ಓದೋಣ. ಆತನಲ್ಲಿ ಚಂಚಲತ್ವವೂ ಇಲ್ಲ, ವ್ಯತ್ಯಾಸವಾದ ನೆರಳು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಈ ಮಾತನ್ನು ನಾನು ಮತ್ತೊಂದು ಆವರ್ತಿ ಸ್ಟ್ರೆಸ್ ಮಾಡಿ ಹೇಳುತ್ತೇನೆ. He has no variations. He doesn't change. ದೇವರು ಬದಲಾಗುವಂತ ದೇವರಲ್ಲ. ಪರಿಸ್ಥಿತಿಗಳ ಅನುಗುಣವಾಗಿ ಆತನು ಬದಲಾಗುವ ದೇವರಲ್ಲ. ರೋಗದ ನಿಮಿತ್ತವಾಗಿ ಆತನು ಬದಲಾಗುವ ದೇವರಲ್ಲ. ಯುದ್ಧಗಳ ನಿಮಿತ್ತವಾಗಿ ಆತನು ಬದಲಾಗುವಂತ ದೇವರಲ್ಲ. ನಮ್ಮ ಮನಸ್ಥಿತಿಯ ಪ್ರಕಾರವಾಗಿ ಆತನು ಬದಲಾಗುವಂತ ದೇವರಲ್ಲ. God never changes because of outer circumstance. He is good God, Bible says. ಪ್ರತಿ ಒಳ್ಳೆ ವರವು, every good gift and perfect gift comes from the Father of lights, in whom there is no variation, no shadow of turning. ಗಮನಿಸಿರಿ, ಒಂದು ವೇಳೆ ಸೂರ್ಯನ ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತದೆ,
ಸ್ವಾಭಾವಿಕವಾಗಿ ಇದು ನಾವು ಆಲೋಚನೆ ಮಾಡುವಂಥದ್ದು. ನಿಜವಾಗಿಯೂ ಸೂರ್ಯನು ಇದ್ದ ಸ್ಥಳದಲ್ಲೇ ಇರುತ್ತಾನೆ, ಭೂಮಿ ಸೂರ್ಯನ ಸುತ್ತಲೂ ತಿರುಗುತ್ತದೆ. ಗಮನಿಸಲಿ, ಭೂಮಿ ಸೂರ್ಯನ ಸುತ್ತ ತಿರುಗೋದ್ರಿಂದ ನಮಗೆ ಸಮಯ ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ಅಂದ್ರೆ ಮುಂಜಾನೆಯ ಒಳ್ಳೆಯ ಸಮಯದಿಂದ ಮಧ್ಯಾಹ್ನದ ಬಿಸಿಲಿನ ಸಂದರ್ಭಕ್ಕೆ, ಆ ಹಗಲಿನ ಬಿಸಿಲು ಮಧ್ಯಾಹ್ನದ ಉರಿ ಬಿಸಿಲಿನ ಮಧ್ಯದಲ್ಲಿ ಅದು ಮೆಲ್ಲಕ್ಕೆ ಸಂಜೆ ಆಗುವ ಸಮಯಕ್ಕೆ ತಿರುಗುತ್ತದೆ. ಗಮನಿಸ್ರಿ, ಈ ವಾಕ್ಯ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಬಿಸಿಲು ಅಥವಾ ಸೂರ್ಯನ ಬೆಳಕು ಭೂಮಿಯ ಮೇಲೆ ಆತನು ಉದಯಿಸಿ ಆತನು ಅಸ್ತಮಿಸುವುದನ್ನು ನಾವು ನೋಡ್ತೇವೆ, ಆತನು ಇಳಿದು ಹೋಗುವುದನ್ನು ನಾವು ನೋಡ್ತೇವೆ. ಆದರೆ ಬೈಬಲ್ ಹೇಳುತ್ತದೆ, ದೇವರು ಒಂದು ಚೂರು ಕೂಡ, ಒಂದು ಚಿಕ್ಕ ನೆರಳಷ್ಟು ಕೂಡ ಆತನು ನಿನ್ನನ್ನು ಬಿಟ್ಟು ಜರುಗುವುದಿಲ್ಲ. He has no shadows of changing. He has no shadows of turning. ಆತನು ಬದಲಾವಣೆ ಆಗುವ ದೇವರಲ್ಲ. ಅದರ ಅರ್ಥ ಏನಂದ್ರೆ, ಕಾಲ ಸಮಯ ಪರಿಸ್ಥಿತಿಗಳ ನಿಮಿತ್ತವಾಗಿ ದೇವರು ಬದಲಾಗಲ್ಲ. ವಾಕ್ಯ ಹೇಳುತ್ತದೆ, ನಿನ್ನೆ ಇದ್ದ ಹಾಗೆ ಇವತ್ತು, ಇವತ್ತು ಇದ್ದ ಹಾಗೆ ಎಂದೆಂದಿಗೂ ಯೇಸು ಕ್ರಿಸ್ತನು ಬದಲಾಗದೇ ಇರುವ ದೇವರು. ಈ ಮುಂಜಾನೆ ಸಮಯದಲ್ಲಿ ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಸಭೆ, when you hear God's word, ದೇವರ ವಾಕ್ಯವನ್ನು ನೀನು ಕೇಳುತ್ತಾ ಇರುವಾಗ ಪ್ರತಿದಿನ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೆ. ನಿನಗೆ ಭೂಮಿ ಲಾಕ್ಡೌನ್ ಆಗಿರಬಹುದು, ಪರಲೋಕ ಲಾಕ್ಡೌನ್ ಆಗಿಲ್ಲ. ಪರಲೋಕ ಎಂದು ಕೂಡ ತೆರೆಯಲ್ಪಟ್ಟಿದೆ. ಪರಲೋಕದಿಂದ ಮನ್ನಾ ಕೊಟ್ಟ ದೇವರು, ಬಂಡೆಯನ್ನು ಸೀಳಿ 40 ವರ್ಷಗಳು ನೀರು ಕೊಟ್ಟ ದೇವರು, ಪ್ರತಿದಿನ ಗಾಳಿಯ ತೂಫಾನನ್ನು ಗಾಳಿಯನ್ನು ಕಳಿಸಿ ಅವರ ಗೂಡಾರಗಳ ಮುಂದೆ ಕೋಳಿಗಳನ್ನು ಕಳಿಸಿರುವಂತ ದೇವರು, ಅಡವಿ ಕೋಳಿಗಳನ್ನು ಕಳಿಸಿರುವ ದೇವರು. ತನ್ನ ಮಕ್ಕಳನ್ನು ಎಂದೂ ಕೂಡ ಆತನು ಕೈ ಬಿಟ್ಟಿಲ್ಲ. ಎಂದೂ ಕೂಡ ಅವರಿಗೆ ಅವಮಾನಕ್ಕೆ, ನಾಚಿಕೆಗೆ, ಹಸುವಿಗೆ, ಕಣ್ಣೀರಿಗೆ ಆತನು ಗುರಿ ಮಾಡಲಿಲ್ಲ. ಈ ಮುಂಜಾನೆ ಸಮಯದಲ್ಲಿ ಆತನ ಕೃಪೆ, ಆತನ ಕನಿಕರದಿಂದಲೇ ನಾವು ಅದೆಲ್ಲ ಲಯವಾಗಲಿಲ್ಲ. We are not consumed because of His mercies, and His mercies and His grace and His compassion are new every morning. ಪ್ರತಿದಿನ ನೂತನವಾದ ಅಭಿಷೇಕ, ಪ್ರತಿದಿನ ನೂತನವಾದ ಕೃಪೆ, ಪ್ರತಿದಿನ ನೂತನವಾಗಿರುವಂತ ದೇವರ ವಾತ್ಸಲ್ಯ, ಪ್ರತಿದಿನ ನೂತನವಾಗಿರುವಂತ ದೇವರ ಬಲವು, ಪ್ರತಿದಿನ ನೂತನವಾಗಿರುವಂತ ದೇವರ ಆಲೋಚನೆಗಳು, ಪ್ರತಿದಿನ ನೂತನವಾಗಿರುವಂತ ದೇವರ ವೈರಾಗ್ಯ ನಿನ್ನನ್ನು ನನ್ನನ್ನು ತುಂಬಿಕೊಳ್ಳುವಂತದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಜೊತೆಯಾಗಿ. ಓ, ನಮ್ಮ ಕರಗಳು ಮೇಲೆ ಕೆತ್ತಿ, let us lift up our hands and begin to worship the Lord, begin to pray. ಕರ್ತನಾದ ದೇವನೇ, ನಿನ್ನ ಒಳ್ಳೆ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವಪ್ಪ. ದೇವರೇ, ನಿನ್ನಲ್ಲಿ ಬದಲಾವಣೆ ಇಲ್ಲ. ಕಾಲಗಳು ಬದಲಾಗಬಹುದು, ಸಮಯಗಳು ಬದಲಾಗಬಹುದು, ಜನರು ಬದಲಾಗಬಹುದು, ಸುತ್ತಲಿರುವಂತ ಕಾರ್ಯಗಳು ಬದಲಾಗಬಹುದು. ಕರ್ತನೇ, ನಿನ್ನಲ್ಲಿ ಬದಲಾವಣೆ ಇಲ್ಲ, ನಿನ್ನಲ್ಲಿ ಚಂಚಲತ್ವ ಇಲ್ಲ. There is no shadow of turning, there is no variation, oh God. We thank you, you are such a good God. ಎಲ್ಲ ಒಳ್ಳೆ ವರದಾನಗಳು, ಎಲ್ಲ ಒಳ್ಳೆ ಕಾರ್ಯಗಳು, ಪರಿಪೂರ್ಣವಾದ ಕಾರ್ಯಗಳು, ಸಂಪೂರ್ಣವಾದ ಕಾರ್ಯಗಳು ಪರಲೋಕದ ದೇವನಿಂದ ಬರುವಂತದಾಗಿದೆ. And you load us every day with benefits. ನೀನು ಕರ್ತನೆ ಪ್ರತಿದಿನ ದೇವರೇ ಒಳ್ಳೆ ದಾನಗಳಿಂದ, ಒಳ್ಳೆ ವಿಚಾರಗಳಿಂದ, ಒಳ್ಳೆ ಕಾರ್ಯಗಳಿಂದ ನಮ್ಮನ್ನು ತೃಪ್ತಿಪಡಿಸುವ ದೇವರು ನೀನಾಗಿದ್ದೀ. ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ, ಈ ಭಾನುವಾರ ಆರಾಧನೆಯಲ್ಲಿ ಕರ್ತನೆ, ಏಪ್ರಿಲ್ ತಿಂಗಳ 19ನೇ ತಾರೀಕು ಈ ಭಾನುವಾರ ಆರಾಧನೆ ಕರ್ತನೆ, ನಮ್ಮ ಜಾಳಹಳ್ಳಿ ಕಾರುಣ್ಯ ಅಸೆಂಬ್ಲಿ ಆಫ್ ಗಾಡ್ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವದುರ್ಗದಲ್ಲಿರುವಂತಹ ಬೇತೇಲ್ ಅಸೆಂಬ್ಲಿ ಆಫ್ ಗಾಡ್ ಸಭೆಗಾಗಿ ಪ್ರಾರ್ಥನೆ ಮಾಡ್ತೇನೆ ಅಪ್ಪ. ಅದಲ್ಲದೆ ಯಾರ್ಯಾರು ಈ ಯೂಟ್ಯೂಬ್ ಮೂಲಕವಾಗಿ ಭಾರತ ದೇಶದ ಅತ್ಯಂತವೂ ಕೂಡ ನನ್ನ ಸ್ನೇಹಿತರು, ನಮ್ಮ ಜನರು, ದೇವ ಜನರು ಈ ಸಂದೇಶವನ್ನು ಯಾರು ನೋಡ್ತಾ ಇದ್ದಾರೋ ಕರ್ತನೆ, ಅವರನ್ನು ಬಲವಾದ ರೀತಿಯಲ್ಲಿ ಆಶೀರ್ವದಿಸು. Let your hand begin to come upon them. Lord, I pray for every individual person watching this video clip, oh God. Bless them in a supernatural way. Because Bible says every good gift and every perfect gift, oh God, comes from the Father of lights, in whom there is no variation, in whom there is no shadow of turning. This morning I pray, Lord, I pray, Father Daddy, your new grace, new compassion, new mercy, Lord, begin to rest upon your people. As your word said, oh God, in Psalm 68, 19th verse, oh God, Lord God, it is God who loads us on daily basis, oh God. Even as Lord Jesus, you taught us to pray, and in the prayer, oh God, you said, give us today our daily bread.
Lord, you are teaching us to focus upon you, to depend upon you on every day. This morning, Lord, every day we thank you. You are going to do new things. You are able to do new things, oh God. We love you, we honor you, we respect you. We give you all the glory, all the glory. ಕರ್ತನಾದ ದೇವನೇ, ದೇವರೇ, ಅಪ್ಪ, ಡ್ಯಾಡಿ, ಈ ಸಂದೇಶವನ್ನು ಯಾರ್ಯಾರು ನೋಡ್ತಾರೋ ಅವರನ್ನು ಆಶೀರ್ವದಿಸಪ್ಪ. ಅವರ ಕಣ್ಣೀರು ಒರೆಸಲ್ಪಡಲಿ. ಅವರ ಸಂದರ್ಭಗಳಲ್ಲಿ ನಿನ್ನ ಹಸ್ತ ಬಿಡುಗಡೆ ಆಗಲಿ ಅಪ್ಪ. ಹೋರಾಟದ ಮಧ್ಯದಲ್ಲಿ, ಅನಾನುಕೂಲಗಳ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ವ್ಯಾಧಿಯ ಮಧ್ಯದಲ್ಲಿ, ಭಯದ ಮಧ್ಯದಲ್ಲಿ ನಿನ್ನ ಮಕ್ಕಳು ಜೀವಿಸುತ್ತಾ ಇದ್ದಾರಪ್ಪ. ಸಮಾಧಾನವಿಲ್ಲದೆ ಎಷ್ಟೋ ಜನ ಇದ್ದಾರೆ ಸ್ವಾಮಿ. ಅವರನ್ನು ಆಶೀರ್ವದಿಸು. ಪ್ರತಿದಿನ ಆಶೀರ್ವದಿಸುವ ದೇವರು ನೀನಪ್ಪ. ನಿನಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಮಹಿಮೆ, ಘನತೆ, ಗೌರವ ನಿನಗೆ ಸಮರ್ಪಿಸ್ತೇವೆ ಯೇಸಪ್ಪ. ಯೇಸುವಿನ ಜೀವಿಸುವ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್, 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 ಆಮೆನ್. ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ.